ನಮಸ್ಕಾರ. ಮೊದಲ ಕ್ವಾಲಿಫೈರ್ ಪಂದ್ಯಕ್ಕಾಗಿ ಧರ್ಮಶಾಲಾ ತಲುಪಿದ ತಕ್ಷಣ ಆರ್ಸಿಬಿಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ತಂಡಕ್ಕೆ ಮರಳಿದ ಸ್ಫೋಟಕ ಆಟಗಾರ ಆರ್ಸಿಬಿಗೆ ಬಂತು ಆನೆ ಬಲ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಜಿಟಿ ವಿರುದ್ಧದ ಸೆಮಿಫೈನಲ್ ಮ್ಯಾಚ್ಗೂ ಮುನ್ನ ಆರ್ಸಿಬಿಗೆ ಸಿಕ್ಕಿರುವ ಆ 3 ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವ್ಯಾವು? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 19ನೇ ಸೀಸನ್ನ ಐಪಿಎಲ್ ನ ಲೀಗ್ ಸುತ್ತಿಗೆ ತೆರೆ ಬಿದ್ದಿದೆ. 4 ತಂಡಗಳು ಈಗಾಗಲೇ ಪ್ಲೇ ಆಫ್ಗೆ ಕಾಲಿಟ್ಟಿವೆ. 10 ತಂಡಗಳೊಂದಿಗೆ ಶುರುವಾಗಿದ್ದ ಈ ದೊಡ್ಡ ಮಟ್ಟದ ಟೂರ್ನಮೆಂಟ್ ನಿಂದ ಇದೀಗ 6 ತಂಡಗಳು ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಿದ್ದು 4 ಟೀಮ್ಗಳಾಗಿ ಕ್ರಮವಾಗಿ ಆರ್ಸಿಬಿ, ಗುಜರಾತ್, ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು. ಈ 4 ತಂಡಗಳು ಪ್ಲೇ ಆಫ್ ಸುತ್ತಿನ ಪಂದ್ಯಗಳಿಗೆ ಕಾಲಿಟ್ಟಿವೆ. ಮತ್ತೊಂದು ಕಡೆ ಡಿಫೆಂಡಿಂಗ್ ಚಾಂಪಿಯನ್ ಹಾಗೂ ಹಾಲಿ ಚಾಂಪಿಯನ್ಸ್ ಆಗಿರುವ ನಮ್ಮ ಆರ್ಸಿಬಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನವನ್ನ ಕೊಟ್ಟಿದೆ. ಲೀಗ್ ಸ್ಟೇಜ್ ನಲ್ಲಿ ಆರ್ಸಿಬಿ ಆಡಿದ 14 ಮ್ಯಾಚ್ಗಳ ಪೈಕಿ 9 ಗೆಲುವು ಕಂಡು 18 ಪಾಯಿಂಟ್ಸ್ಗಳೊಂದಿಗೆ ಅಂಕಪಟ್ಟಿಯಲ್ಲಿ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಕುಳಿತುಕೊಳ್ಳುವ ಮುಖೇನವಾಗಿ ಲೀಗ್ ಫೇಸ್ ಅನ್ನ ಮುಗಿಸಿದೆ. ಇದೀಗ ಇದರ ಅಡ್ವಾಂಟೇಜ್ ಪಡೆದುಕೊಂಡಿರುವ ಆರ್ಸಿಬಿ ಮೊದಲ ಕ್ವಾಲಿಫೈರ್ ಪಂದ್ಯವಾಡಲು ಸಿದ್ಧವಾಗ್ತಾ ಇದೆ. ಅಂಡ್ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಆರ್ಸಿಬಿ ಎದುರಿಸುತ್ತಿರುವುದು ಬಲಿಷ್ಠ ಗುಜರಾತ್ ಟೈಟಾನ್ಸ್ ತಂಡವನ್ನ. ಆರ್ಸಿಬಿ ಹಾಗೂ ಜಿಟಿ ನಡುವಿನ ಈ ಸೆಮಿಫೈನಲ್ ಪಂದ್ಯ ಇದೇ ಮೇ 26ರಂದು ನಾಳೆ ಮಂಗಳವಾರ ನಡೆಯಲಿದೆ. ಉಭಯ ತಂಡಗಳ ನಡುವಿನ ಈ ಮೊದಲ ಕ್ವಾಲಿಫೈರ್ ಪಂದ್ಯಕ್ಕೆ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ. ಇನ್ನು ಈ ಮ್ಯಾಚ್ ಸಂಜೆ 7 ಗಂಟೆಗೆ ಆರಂಭಗೊಳ್ಳಲಿದೆ. ಇದೀಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಂದ್ಯಕ್ಕಾಗಿ ಆರ್ಸಿಬಿ ಧರ್ಮಶಾಲಾ ಕೂಡ ತಲುಪಿದ್ದು ಅಲ್ಲಿ ಬೀಡು ಬಿಟ್ಟಿದೆ. ಇದಲ್ಲದೆ ಇದೀಗ ಈ ಪ್ರಮುಖ ಪಂದ್ಯಕ್ಕೂ ಮುನ್ನ ಆರ್ಸಿಬಿಗೆ 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಫಿಲ್ ಸಾಲ್ಟ್ ರ ರೀ ಎಂಟ್ರಿ ವಿಚಾರವಾಗಿ. ಹೌದು, ಇಂಗ್ಲೆಂಡ್ ನ ಸ್ಫೋಟಕ ಓಪನರ್ ಫಿಲ್ ಸಾಲ್ಟ್ ಇದೀಗ ಮೊದಲ ಕ್ವಾಲಿಫೈರ್ ಪಂದ್ಯಕ್ಕೆ ಅವೈಲೇಬಲ್ ಆಗಲಿದ್ದಾರೆ. ಇದರೊಂದಿಗೆ ಸಾಲ್ಟ್ ರೀ ಎಂಟ್ರಿ ಕೊಟ್ಟಿರುವುದು ಆರ್ಸಿಬಿ ತಂಡಕ್ಕೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳಬಹುದು. ಮೊದಲ 7 ಪಂದ್ಯಗಳನ್ನ ಆಡಿದ್ದ ಸಾಲ್ಟ್ ಅದಾದ ಬಳಿಕ ಇಂಜುರಿಯಿಂದ ಅರ್ಧ ಟೂರ್ನಮೆಂಟ್ ಮಿಸ್ ಮಾಡಿಕೊಂಡಿದ್ರು. ಇದೀಗ ಸಂಪೂರ್ಣವಾಗಿರುವ ಸಾಲ್ಟ್ ಜಿಟಿ ವಿರುದ್ಧದ ಮೊದಲ ಕ್ವಾಲಿಫೈರ್ ಪಂದ್ಯಕ್ಕಾಗಿ ಆರ್ಸಿಬಿ ಪರ ಕಣಕ್ಕಿಳಿಯಲಿದ್ದಾರೆ. ಇನ್ನು ಎರಡನೇ ವೇಳೆ ಸುದ್ದಿ ಬಂದ್ಬಿಟ್ಟು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಟಿಮ್ ಡೇವಿಡ್ ರ ರುದ್ರ ರೂಪದ ಬ್ಯಾಟಿಂಗ್. ಹೌದು, ಮೊದಲ ಕ್ವಾಲಿಫೈರ್ ಪಂದ್ಯಕ್ಕೂ ಮುನ್ನ ಟಿಮ್ ಡೇವಿಡ್ ಭಾರಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನೆಟ್ಸ್ ನಲ್ಲಿ ಭಾರಿ ಬೆವರನ್ನ ಸುರಿಸ್ತಾ ಇದ್ದಾರೆ. ಟಿಮ್ ಡೇವಿಡ್ ರವರ ಪ್ರಾಕ್ಟೀಸ್ ವಿಡಿಯೋವನ್ನ ಆರ್ಸಿಬಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಅವರ ಆ 6 ಹಿಟ್ಟಿಂಗ್ ಕ್ಯಾಪಬಿಲಿಟಿ, ಅವರ ಆ ಬೌಂಡರಿ ಬಾರಿಸುವ ಕ್ಷಮತೆಯನ್ನ ಕಂಡು ವಿರೋಧಿ ತಂಡಗಳು ನಡುಗ್ತಾ ಇದ್ರೆ ಇತ್ತ ಆರ್ಸಿಬಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಮತ್ತು ಧರ್ಮಶಾಲಾ ತಲುಪಿದ ತಕ್ಷಣ ಆರ್ಸಿಬಿಗೆ ಸಿಕ್ಕಿರುವ 3ನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಧರ್ಮಶಾಲಾದ ಪಿಚ್ ವಿಚಾರವಾಗಿ. ಹೌದು, ಈ ಮೈದಾನದಲ್ಲಿ ಆರ್ಸಿಬಿ ಆಡಿದ ಪಂಜಾಬ್ ವಿರುದ್ಧದ ಲೀಗ್ ಸ್ಟೇಜ್ ನ ಪಂದ್ಯದಲ್ಲಿ ಗೆಲುವು ದಾಖಲಿಸಿತ್ತು. ಹೀಗಾಗಿ ಆರ್ಸಿಬಿಗೆ ಇಲ್ಲಿ ಆಡಿದ ಅನುಭವ ಇದೆ. ಇದರ ಲಾಭ ಪಡೆದುಕೊಂಡು ಜಿಟಿ ತಂಡವನ್ನ ಮಣ್ಣು ಮುಕ್ಕಿಸಿ ಆರ್ಸಿಬಿ ಮೊದಲ ಟೀಮ್ ಆಗಿ ಫೈನಲ್ಗೆ ಕಾಲಿಡುತ್ತಾ ಅಥವಾ ಇಲ್ಲವನ್ನೋದನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.